ಒಂದು ವರ್ಷ ತನಕ ಉಪ್ಪಿನಕಾಯಿ ಹಾಳಾಗದೆ ಇರುವ ಹಾಗೆ ಯಾವ ರೀತಿಯಾಗಿ ಕಾಪಾಡ್ಕೋಬೇಕು. ಈ ಸಾಸಿವೆನ ನಾನು ಪುಡಿ ಮಾಡ್ಕೋತೀನಿ, ಮಾವಿನಕಾಯಿನ. ಸೊ ಅವನ್ನ ಈಗ ನೀಟಾಗಿ ಒರೆಸ್ತಾ ಇದ್ದಾರೆ. ಒಂದು ಸ್ವಲ್ಪನೂ ನೀರ್ ಇಲ್ದೆ ಇರೋ ತರ ಒರೆಸ್ಬೇಕು. ನಾವಿವಾಗ ಮಾವಿನಕಾಯಿನ ಒಂದ್ ಮೀಡಿಯಂ ಸೈಜ್ ಅಲ್ಲಿ ನೀವು ನೋಡ್ತಾ ಇರ್ಬೋದು. ಮಾವಿನಕಾಯಿನ ಎಲ್ಲ ಹೆಚ್ಚಿಗೆ ಇಟ್ಟಾಯ್ತು. ಹಿಂಗೆ ಕಾಣ್ತಾ ಇದೆ ಉಪ್ಪಿನಕಾಯಿ ಪಳ ಅಂತ ಹೊಳಿತಾ ಇದೆ. ಯಾವಾಗ ತಿಂತೀವೋ ಅಂತ ಅನಿಸ್ತಾ ಇದೆ. ಚೆನ್ನಾಗೈತಿ. ಇನ್ನು ಸ್ವಲ್ಪ ಎಲ್ಲ ಹೊಂದ್ಕೊಂಡ್ಬಿಟ್ರೆ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಸ್ನೇಹಿತರೆ, ಮಾವಿನಕಾಯಿ ಸೀಸನ್ ಶುರುವಾಗಿದೆ. ಸೊ ಎಲ್ಲರ ಮನೆಯಲ್ಲೂ ಕೂಡ ಉಪ್ಪಿನಕಾಯಿನ ಮಾಡಿಕೊಂಡು ಒಂದು ವರ್ಷದ ತನಕನೂ ಕೂಡ ಇಟ್ಕೋತಾರೆ. ಬಟ್ ಕೆಲವೊಬ್ರು ಮನೆಯಲ್ಲಿ ಉಪ್ಪಿನಕಾಯಿ ಒಂದು ವರ್ಷದ ತನಕ ಇರೋದಿಲ್ಲ. ಯಾಕೆಂದ್ರೆ ಕೆಲವೊಂದು ಟಿಪ್ಸ್ ಇರ್ತವೆ, ಅವನ್ನೆಲ್ಲ ಫಾಲೋ ಮಾಡಿರಲ್ಲ. ಸೊ ನೀರ್ ಕೈಯಲ್ಲೇ ಮುಟ್ಟಿರ್ತಾರೆ, ನೀರ್ ಹಂಗಂಗೆ ಇರುತ್ತೆ. ಅದರಿಂದ ಎಲ್ಲ ಉಪ್ಪಿನಕಾಯಿ ಹಾಳಾಗೋಗೋ ಚಾನ್ಸಸ್ ಇರುತ್ತೆ. ಸೊ ಒಂದು ವರ್ಷದ ತನಕ ಉಪ್ಪಿನಕಾಯಿ ಹಾಳಾಗದೆ ಇರುವ ಹಾಗೆ ಯಾವ ರೀತಿಯಾಗಿ ಕಾಪಾಡ್ಕೋಬೇಕು, ಯಾವ ರೀತಿಯಾಗಿ ಉಪ್ಪಿನಕಾಯಿನ ಹಾಕ್ಬೇಕು, ಮಾವಿನಕಾಯಿ ಉಪ್ಪಿನಕಾಯಿನ ಅಂತ ಇಲ್ಲಿ ನಮ್ಮ ಅತ್ತೆಯವರು ಅಂದ್ರೆ ಹಿರಿಯರು ಅವರು. ಸೊ ಅವಾಗಿಂದನೂ ಅವರು ತುಂಬಾ ಹಳೆಯೊಬ್ಬರಿಂದನೂ ಹಾಕೊಂಡ್ ಬರ್ತಿದ್ದಾರೆ. ಸೊ ಅವ್ರ ಕೈಯಲ್ಲಿ ಇವತ್ತು ಉಪ್ಪಿನಕಾಯಿನ ಮಾಡಿಸ್ತಾ ಇದೀವಿ. ಸೊ ಏನೆಲ್ಲ ಹಾಕ್ತಾರೆ, ಯಾವ್ಯಾವ ಪದಾರ್ಥ ಹಾಕ್ತಾರೆ, ಸೊ ಹಾಕೋಕ್ಕಿಂತ ಮುಂಚೆ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಬೇಕು ಅನ್ನೋವನ್ನ ಟಿಪ್ಸ್ನೆಲ್ಲ ಹೇಳ್ತಾರೆ. ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಒಳ್ಳೆ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ. ಮತ್ತೆ ಉಪ್ಪಿನಕಾಯಿ ಒಂದು ವರ್ಷ ತನಕ ಇರಬೇಕು ಅಂದ್ರೆ ಈ ವಿಡಿಯೋನ ನೀವು ನೋಡ್ಲೇಬೇಕು. ಸೊ ಇಲ್ಲಿ ಕೆಲವು ಪದಾರ್ಥಗಳನ್ನ ಜೋಡಣೆ ಮಾಡಿಟ್ಟಿದೀವಿ. ಖಾರದ ಪುಡಿ, ಅರಿಶಿನ ಪುಡಿ, ಇದು ಹಿಂಗು, ಕಾಳುಮೆಣಸು, ಉಪ್ಪು, ಇದು ಬೆಲ್ಲ, ಪುಡಿ ಬೆಲ್ಲ, ಮತ್ತೆ ಮೆಂತೆ ಕಾಳು. ಸೊ ಇದಿಷ್ಟು ರೆಡಿ ಮಾಡಿ ಇಟ್ಕೊಂಡಿದೀವಿ. ಈ ಕಡೆ ಸಾಸಿವೆ ಇದೆ. ಸೊ ಉಪ್ಪಿನಕಾಯಿಗೆ ಸಾಸಿವೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಜಾಸ್ತಿ ಉಪ್ಪಿನಕಾಯಿ ಫ್ಲೇವರ್ ಕೊಡೋದೇ ಸಾಸಿವೆ ಅಂತ ಹೇಳ್ಬೋದು. ಈ ಸಾಸಿವೆನ ನಾನು ಪುಡಿ ಮಾಡ್ಕೋತೀನಿ. ಪುಡಿ ಮಾಡ್ಕೊಂಡಾದ್ಮೇಲೆ ನಮ್ಮ ಅತ್ತೆ ಚಪ್ಪರಿಸ್ತಾರೆ. ಯಾಕೆಂದ್ರೆ ಸಾಸಿವೆ ಮೇಲ್ಗಡೆ ಇರುವಂತಹ ಸಿಪ್ಪೆನ ನಾವು ಚಪ್ಪರಿಸಿ ಹೊರಗಡೆ ತೆಗಿಬೇಕು. ಒಳಗಡೆ ಇರುವಂತಹದ್ದು ಮಾತ್ರ ಇಟ್ಕೋಬೇಕು. ಇಲ್ಲ ಅಂದ್ರೆ ಏನಾಗ್ಬಿಡುತ್ತೆ ಅಂದ್ರೆ ಉಪ್ಪಿನಕಾಯಿ ಬ್ಲಾಕ್ ಆಗ್ಬಿಡುತ್ತೆ, ಸಾಸಿವೆ ಸಿಪ್ಪೆನೂ ಇದ್ಬಿಟ್ರೆ. ಸೊ ಹಂಗಾಗಿ ನಾವು ಚಪ್ಪರಿಸ್ಬಿಟ್ಟು ಮಿಕ್ಸಿ ಮಾಡ್ಬಿಟ್ಟು ಚಪ್ಪರಿಸಿ ಆಮೇಲೆ ನಾವು ಉಪ್ಪಿನಕಾಯಿಗೆ 2 ಸಲ ಹಾಕೊಂತಿದೀನಿ. ಯಾಕೆಂದ್ರೆ ಸ್ವಲ್ಪನೇ ಹಾಕೊಂಡ್ಬಿಟ್ಟು ಏನ್ ನಾವು ಮಜ್ಜಿಗೆ ಕಡೆಗೆ ಲೆಫ್ಟ್ ಸೈಡ್ ತಿರುಗಿಸ್ತೀವಲ್ಲ ಮಿಕ್ಸಿನ, ಅದರ ಲೆಫ್ಟ್ ಸೈಡು ಒಂದು 10 ಸೆಕೆಂಡ್ ಏನೋ ತಿರುಗಿಸ್ಬಿಟ್ಟು ಚಪ್ಪರಿಸ್ಬೇಕು ಅಷ್ಟೇ. ತುಂಬಾ ಅಂದ್ರೆ ತುಂಬಾ ಇದು ಆಗ್ಬಿಟ್ರೆ ಎಲ್ಲವೂ ಕೂಡ ಮಿಕ್ಸ್ ಆಗ್ಬಿಡುತ್ತೆ. ಹಂಗಾಗಿ ಒಂದು 10 ಸೆಕೆಂಡ್ ಅಷ್ಟೇ. ಸೊ ಇದೇ ತರ ನಾನು ಮಾಡಿಬಿಟ್ಟು ನಮ್ಮ ಅತ್ತೆ ಕೊಟ್ಟಿದ್ದೀನಿ. ಅದು ಅವರು ಚಪ್ಪರಿಸಿ ಇಟ್ಕೋತಿದ್ದಾರೆ. 10 ಸೆಕೆಂಡ್ ಏನೋ ತಿರುಗಿಸ್ಬಿಟ್ಟು ಚಪ್ಪರಿಸ್ಬೇಕು ಅಷ್ಟೇ. ತುಂಬಾ ಅಂದ್ರೆ ತುಂಬಾ ಇದು ಆಗ್ಬಿಟ್ರೆ ಎಲ್ಲವೂ ಕೂಡ ಮಿಕ್ಸ್ ಆಗ್ಬಿಡುತ್ತೆ. ಹಂಗಾಗಿ ಒಂದು 10 ಸೆಕೆಂಡ್ ಅಷ್ಟೇ. ಸೊ ಇದೇ ತರ ನಾನು ಮಾಡಿಬಿಟ್ಟು ನಮ್ಮ ಅತ್ತೆ ಕೊಟ್ಟಿದ್ದೀನಿ. ಅದು ಅವರು ಚಪ್ಪರಿಸಿ ಇಟ್ಕೋತಿದ್ದಾರೆ. ಇದಿಷ್ಟುನು ಕೂಡ ನಾವು ಸಾಸಿವೆ ಪುಡಿ ಮಾಡ್ಕೊಳ್ಳೋ ಅಂತ ಕ್ರಮ ಇದು. ಸೊ ಈ ಕಡೆ ನಮ್ಮ ಅತ್ತೆಯವರು ಒಂದು 10 ನಿಮಿಷ ಮುಂಚೆನೆ ನೀರಲ್ಲಿ ಹಾಕಿಟ್ಟಿದ್ರು ಮಾವಿನಕಾಯಿನ. ಸೊ ಅವನ್ನ ಈಗ ನೀಟಾಗಿ ಒರೆಸ್ತಾ ಇದ್ದಾರೆ. ಒಂದು ಸ್ವಲ್ಪನೂ ನೀರ್ ಇಲ್ದೆ ಇರೋ ತರ ಒರೆಸ್ಬೇಕು. ಯಾಕೆಂದ್ರೆ ಒಂದು ವರ್ಷದ ತನಕ ಇಡೋದಲ್ವಾ ಉಪ್ಪಿನಕಾಯಿ. ಸೊ ಹಂಗಾಗಿ ಕೆಡಬಾರ್ದು ಅಂತ ಒಂದನಿ ನೀರ್ನು ಕೂಡ ಮುಟ್ಟಿಸ್ಬಾರ್ದು. ಏನಾದ್ರೂ ಒಂದ್ ಸ್ವಲ್ಪ ನೀರ್ ಮಿಸ್ ಆಗಿ ಏನಾದ್ರೂ ಅದಕ್ಕೆ ಉಪ್ಪಿನಕಾಯಿಗೆ ಹತ್ಕೊಂಡಿತ್ತು ಅಂದ್ರೆ ಬೇಗನೆ ಹಾಳಾಗ್ಬಿಡುತ್ತೆ. ಇದು ಆಮೇಲೆ ಅದು ನೀರ್ ಬಿಟ್ಕೊಳ್ಳುತ್ತೆ ಉಪ್ಪಿನಕಾಯಿ. ಸೊ ಹಂಗಾಗಿ ಇದನ್ನ ನೀಟಾಗಿ ಒರೆಸ್ಕೊಂಡೆ ನಾವು ಹೆಚ್ಚಬೇಕಾಗುತ್ತೆ. ನೋಡಿ, ನಾವು ಒಂದ್ಸಲ ನಮ್ಮ ಅತ್ತೆಯವ್ರು ಒರೆಸಿದ್ದಾರೆ. ಇಲ್ಲಿ ನಾನು ಹೆಚ್ಚೋಕಿನ ಮುಂಚೆ ಇನ್ನೊಂದ್ಸಲನೂ ಕೂಡ ಒರೆಸ್ತಾ ಇದ್ದೀನಿ. ಇವಾಗ ಫಸ್ಟ್ ಮಾವಿನಕಾಯಿನ ಕಟ್ ಮಾಡ್ಕೋಬೇಕಲ್ಲ. ಒಂದು 15 ಮಾವಿನಕಾಯಿನ ತಗೊಂಡಿದೀವಿ. ಹುಳಿ ಮಾವಿನಕಾಯಿ ಇರಬೇಕು, ಅದು ಉಪ್ಪಿನಕಾಯಿ ಮಾವಿನಕಾಯಿನೇ ಆಗಿರ್ಬೇಕು. ಹಂಗಿದ್ರೆ ಚೆನ್ನಾಗಿ ಬಾಳಿಕೆ ಬರುತ್ತೆ. 1 ವರ್ಷದ ತನಕ ಹುಳಿ ಇರಬೇಕು ಚೆನ್ನಾಗಿ. ಹಂಗಿದ್ರೆ ಟೇಸ್ಟೂ ಕೂಡ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ನಾವು ಈಗ ಮನೆ ಮಂದಿ ಎಲ್ಲಾ ಸೇರ್ಬಿಟ್ಟು ಕುತ್ಕೊಂಡು ಉಪ್ಪಿನಕಾಯಿ ಮಾವಿನಕಾಯಿ ಏನಿದೆಯಲ್ಲ ಅದನ್ನ ಕಟ್ ಮಾಡ್ತಿದೀವಿ. ಸೊ ನಾವಿವಾಗ ಮಾವಿನಕಾಯಿನ ಒಂದು ಮೀಡಿಯಂ ಸೈಜ್ ಅಲ್ಲಿ ನೀವು ನೋಡ್ತಾ ಇರ್ಬೋದು. ಎಷ್ಟು ತುಂಬಾ ದೊಡ್ಡದು ಅಲ್ಲ, ಹಂಗಂತ ತುಂಬಾ ಚಿಕ್ಕದು ಅಲ್ಲ, ಆ ರೀತಿಯಾಗಿ ನಾವು ಕಟ್ ಮಾಡ್ಕೊತಿದೀವಿ. ಈ ಕಡೆ ನಮ್ಮ ಮನೆಯವರು ಸ್ವಲ್ಪ 2 ತುಂಡಾಗಿ ಕಟ್ ಮಾಡ್ಕೊಡ್ತಿದ್ದಾರೆ. ನಾನು ಅದನ್ನ ಚಿಕ್ಕ ಪೀಸ್ ಆಗಿ ಕಟ್ ಮಾಡ್ತಿದ್ದೀನಿ. ಆ ಕಡೆ ನಮ್ಮ ಅತ್ತೆಯವರು ಕೂಡ ಕಟ್ ಮಾಡ್ತಿದ್ದಾರೆ. ಸೊ ಫಸ್ಟ್ ಮಾವಿನಕಾಯಿ ಹೆಚ್ಕೊಂಡ್ಬಿಟ್ರೆ ಆಲ್ಮೋಸ್ಟ್ ಉಪ್ಪಿನಕಾಯಿ ಹಾಕ್ದಂಗೆ. ದೊಡ್ಡ ಕೆಲಸ ಅಂದ್ರೆ ಮಾವಿನಕಾಯಿ ಹೆಚ್ಚೋದೇ ಒಂದು ಕೆಲಸ. ಹಾಗಾಗಿ ಎಲ್ಲರೂ ಕೂಡ ಉಪ್ಪಿನಕಾಯಿ ಮಾಡ್ಲಿಕ್ಕೆ ಫುಲ್ಲು ಜೋಶಲ್ಲಿ ಎಲ್ಲರೂ ಕಟ್ ಮಾಡಿಬಿಟ್ಟು 1 ವರ್ಷ ಇಡೋವಂಥದ್ದು ಅಲ್ವಾ. ಸೊ ಹಂಗಾಗಿ ಎಲ್ಲರೂ ಸೇರ್ಕೊಂಡು ಉಪ್ಪಿನಕಾಯಿನ ರೆಡಿ ಮಾಡಕ್ಕೆ ತಯಾರು ಮಾಡ್ತಾ ಇದೀವಿ. ಅತ್ತರಿ
ಇದು ಒಂದು ವರ್ಷದ ತನಕನೂ ಉಪ್ಪಿನಕಾಯಿ ಹಾಳಾಗಬಾರ್ದು ಅಂದರೆ ಯಾವ ರೀತಿಯಾಗಿ ನಾವು ಉಪ್ಪಿನಕಾಯಿನ ಕಾಪಾಡ್ಕೋಬೇಕ್ರಿ? ಏನಾರು ಟ್ರಿಕ್ ಇರ್ತಾವಲ್ರಿ ನಿಮ್ಮ ಹಳಬ್ರವು, ಹೆಂಗೆ ಹೇಳ್ರಿ? ನಾವು ಉಪ್ಪಿನಕಾಯಿ ಹಾಕ್ಬೇಕಂದ್ರೆ ಮಾವಿನಕಾಯಿನ ಗಿಡದಿಂದಲೇ ಇಳಿಸ್ಕೊಂಬರ್ಬೇಕು. ಹಾಂ, ಗಿಡದಿಂದ ಇಳಿಸ್ಕೊಂಬಂದು ಅವನು ತೊಗೊಂಬಂದು ಚೆನ್ನಾಗಿರೋ ಹಸಿ ಕಾಯಿ ತೊಗೊಂಬಂದು ಅವನು ನೀರಲ್ಲಿ ಹಾಕಿ ಒಂದು ತಾಸು ಬಿಟ್ಟು ನೀರಿಂದ ತೆಗೆದು ಅವ್ನು ಕ್ಲೀನಾಗಿ ಒರೆಸಿ, ನೀರು ಒಂದು ಹನಿ ಇರಬಾರ್ದು, ಕ್ಲೀನಾಗಿ ಒರೆಸಿ ಅವನು ನಾವು ಮತ್ತೆ ಒಂದು ಇದರಲ್ಲಿ ಹಾಕಿ ಬಟ್ಟೆಯಲ್ಲಿ ಹಾಕಿ ಹೆಚ್ಚಬೇಕು. ನಮ್ಗೆ ಎಷ್ಟು ಸೈಜ್, ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಹೋಳು ಹೆಚ್ಚಬೇಕು. ಒಟ್ಟು ಒಂದ್ ಹನಿ ನೀರಿಲ್ದಂಗೆ ನೀಟಾಗಿ ಒರೆಸ್ಕೊಂಡನೆ ಕಾಪಾಡ್ಕೋಬೇಕು. ಒಂದ್ ಹನಿ ಅದೇ ಆಲ್ರೆಡಿ ಬಿಟ್ಕೊಳುತ್ತಲ್ಲ, ಅದೇ ನಮ್ಗೆ ಉಪ್ಪಿನಕಾಯಿ ತಡೆಯುವುದಂದ್ರ ಒಂದ್ ಹನಿ ನೀರಿಲ್ದಂಗ ಒರೆಸಿ ನೀಟಾಗಿ ಒರೆಸಿ ಅವನ ಹೋಳು ಹೆಚ್ಚಿ ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಹೋಳು ಹೆಚ್ಚಿಕೊಂಡು ಉಪ್ಪಿನಕಾಯಿ ಮೊದಲು ಎಲ್ಲ ರೆಡಿ ಮಾಡ್ಕೋಬೇಕು. ಮೊದಲು ನೀವು ಇವಾಗ ಈ ಸೈಜಲ್ಲಿ ಮಾಡ್ಕೊತಿದ್ದೀರಾ, ಈ ಸೈಜಲ್ಲಿ ಮಾಡ್ಕೋತಿದ್ದೀರಿ. ನಮ್ಗೆ ಯಾವ ಸೈಜ್ ಬೇಕು ಅವ್ರ ಸೈಜ್. ನಮ್ಮ ಆಪ್ಷನ್ ಬೆಲ್ಲ. ಇದು ವರ್ಷಂಗಟ್ಲೆ ತಡಿಬೇಕಂದ್ರೆ ಉಪ್ಪಿನಕಾಯಿ ನಾವು ಆ ಕೈ ಈ ಕೈ ಮುಟ್ಟಬಾರ್ದು. ಅದನ್ನೇ ಭರಣಿನೇ ಬೇರೆ ಭರಣಿಯಲ್ಲಿ ಇಟ್ಕೊಂಡಿರ್ಬೇಕು. ಭರಣಿಯಲ್ಲಿ ತುಂಬಿ ಅದನ್ನ ಸಪ್ರೇಟ್ ಇಟ್ಕೋಬೇಕು. ನಾವು ರಜದ ದಿವಸದಲ್ಲಿ ಬೇರೆ ಯಾವುದಾದ್ರೂ ದಿವಸದಲ್ಲಿ ನಾವು ಮುಟ್ಟಬಾರ್ದು. ಅದನ್ನು ಬೇರೆ ದೇವಸ್ಥಾನ ದೇವರ ಮನೆಯಲ್ಲೇ ಅಥವಾ ಬೇರೆ ಜಾಗದಲ್ಲೇ ಇಡಬಹುದು. ನಮ್ಗೆ ಎಷ್ಟು ಬೇಕಷ್ಟು ತಕ್ಕೋಬೇಕು ಉಪ್ಪಿನಕಾಯಿ ಹೊರಗಡೆ ತಕ್ಕೊಂಡು ಅದನ್ನ ಮತ್ತೆ ಚೆಂದಾಗಿ ಕ್ಲೀನಾಗಿ ಮುಚ್ಚಿ ಮ್ಯಾಗ ಒಂದು ಬಟ್ಟೆ ಕಟ್ಟಿ ಮ್ಯಾಗ ಒಂದು ಬಟ್ಟೆ ಹಾಕಿ ಮುಚ್ಚಿ ಇಡ್ಬೋದು. ಹಾಗಾದ್ರೆ ವರ್ಷಗಟ್ಟಲೆ ಉಪ್ಪಿನಕಾಯಿ ತೆಗಿಸ್ತೀವಿ. ಇಲ್ಲಾಂದ್ರೆ ನಾವು ಹೆಂಗೆ ಬೇಕಂಗೆ ತಕ್ಕೊಂಡು ಅದನ್ನ ಯಾವ ರೀತಿ ಬೇಕು ಆ ರೀತಿ ಯೂಸ್ ಮಾಡಿ ತೆಗೆದ್ರೆ ಅದು ತಡೆಯೋದಿಲ್ಲ ಉಪ್ಪಿನಕಾಯಿ. ಹಿಂಗೆ ಹಳದಿ ಇದ್ರು ಇದು ಉಳಿಯೋದು. ಈಗ ಉಪ್ಪಿನಕಾಯಿ ಮಾಡಲಿಕ್ಕೆ ಮಾವಿನಕಾಯಿನ ಎಲ್ಲ ಹೆಚ್ಚಿಗೆ ಇಟ್ಟಾಯ್ತು. ಇದು ಯಾಕೆ ಈ ಕಲರ್ ಇದೆ ಅಂತ ಕೇಳಬೇಡಿ, ಏಕೆ ಅಂದ್ರೆ ಇದು ಹುಳಿ ಇದೆ. ಆ್ಯಕ್ಚುಲಿ ಕಾಯಿ ಇದೆ, ನಿಮಗೆ ನೋಡೋಕ್ಕೆ ಹಣ್ಣು ಥರ ಕಾಣುತ್ತೆ, ಬಟ್ ಇದು ಕಾಯಿನೇ ಇದೆ. ತುಂಬ ಅಂದರೆ ತುಂಬ ಹುಳಿ ತಡೆಯುತ್ತೆ ಕೂಡ, ಇದನ್ನು ನಮ್ಮ ಅತ್ತೆನೇ ಹೇಳಿದರು. ಸೊ ಈಗ ನಾವು ಸ್ವಲ್ಪ ಮಸಾಲೆನ ಮಿಕ್ಸ್ ಮಾಡ್ಕೊಳ್ಳೋಕ್ಕೋಸ್ಕರ ಸ್ವಲ್ಪ ಪುಡಿ ಮಾಡ್ಕೋಬೇಕು. ಸೊ ಅದಕ್ಕೆ ಈಗ ನಾನು ಮೆಂತೆ ಕಾಳನ್ನ ತೊಗೊಂಡ್ಬಿಟ್ಟು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ನಾನು ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಜೊತೆಗೆ ಜೀರಿಗೆನ ಕೂಡ ಚಟಪಟ ಅಂತ ಸಿಡಿಸ್ಬಿಟ್ಟು ಈಗ ನಾನು ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ನುಣ್ಣಗೆ ಪುಡಿ ಮಾಡ್ಕೊಂಡ್ಬಿಟ್ಟು ಉಪ್ಪಿನಕಾಯಿ ಬಳಕೆಗೆ ಬೇಕಾಗುತ್ತೆ ಇದು. ಹಂಗಾಗಿನೇ ನಾವಿವಾಗ ಅದನ್ನು ಮಿಕ್ಸ್ ಮಾಡಿಕೊಂಡು ಪುಡಿ ಮಾಡ್ಕೋತಾ ಇದ್ದೀವಿ. ಇವಾಗ ಇದು ಇಲ್ಲಿ ಪುಡಿ ಮಾಡ್ಕೊಂಡು ತೊಗೊಂಬಂದಿದ್ದೀನಿ ನೋಡಿ, ಎಷ್ಟು ನುಣ್ಣಗೆ ಪುಡಿ ಆಗಿದೆ. ಮೆಂತೆಕಾಳು ಮತ್ತು ಜೀರಿಗೆ ಎರಡನ್ನೂ ಕೂಡ ಡ್ರೈ ರೋಸ್ಟ್ ಮಾಡಿಕೊಂಡು ಮಾಡಿರುವಂತಹ ಪುಡಿ ಇದು. ಸೊ ಇದು ಕೂಡ ಉಪ್ಪಿನಕಾಯಿ ಬೇಕು, ಹಂಗಾಗಿ ಒಂದು ಬಟ್ಲಲ್ಲಿ ಹಾಕಿ ಇಟ್ಕೋತಾ ಇದ್ದೀನಿ. ಈಗ ಮೇಯ್ನ್ ಉಪ್ಪಿನಕಾಯಿಗೆ ಬೇಕಾಗಿರುವಂತಹ ಒಂದು ಒಗ್ಗರಣೆನ ಹಾಕೋತಾ ಇದ್ದೀನಿ. ಅದು ಯಾವ ಥರ ಹಾಕೊಳ್ಳೋದು ಅಂತ ತೋರಿಸ್ತೀನಿ. ಒಂದು 4 ಸೌಟು ಏನು ನಾನು ತೋರಿಸಿದ್ದೀನಲ್ಲ ಅಷ್ಟೊಂದು ಸೌಟಲ್ಲಿ 4 ಸಲ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀವಿ. ಸ್ವಲ್ಪ ಮೆಂತೆ ಕಾಳು ಮತ್ತು ಜೊತೆಗೆ ಸ್ವಲ್ಪ ಕಾಳು ಮೆಣಸನ್ನು ಹಾಕ್ಬಿಟ್ಟು ಸ್ವಲ್ಪ ರೋಸ್ಟ್ ಮಾಡಬೇಕು ಎಣ್ಣೆಯಲ್ಲಿ. ಸೊ ಇದಾದಮೇಲೆ ನಾವು ಸ್ವಲ್ಪ ಇಂಗನ್ನು ಹಾಕ್ಬಿಟ್ಟು ಎಲ್ಲ ರೋಸ್ಟ್ ಆಗಿದೆ ಅಂದಮೇಲೆ ಕೆಳಗಡೆ ಇಳಿಸ್ಬೇಕಾಗುತ್ತೆ. ಸೊ ಇದನ್ನ ಸ್ವಲ್ಪ ಆರಕ್ಕೆ ಬಿಟ್ಬಿಟ್ಟು ನಾವಿವಾಗ ಎಲ್ಲವನ್ನು ಕೂಡ ಒಂದು ಕಡೆ ಸೆಟಪ್ ಮಾಡ್ಕೊತಾ ಇದ್ದೀವಿ. ಅಂದರೆ ಎಲ್ಲವನ್ನು ಈಸಿಯಾಗಿ ಮಿಕ್ಸ್ ಮಾಡ್ಬೋದಲ್ಲ. ಉಪ್ಪಿನಕಾಯಿ ಹಾಕಬೇಕಾದ್ರೆ ಎಲ್ಲವೂ ಕೈ ಸಿಗೋ ಥರ ಸುತ್ತಲೂ ಹಿಡ್ಕೊಂಡ್ಬಿಟ್ಟು ಈಗ ನಮ್ಮ ಅತ್ತೆಯವರು ರೆಡಿ ಆಗಿದ್ದಾರೆ ಉಪ್ಪಿನಕಾಯಿ ಹಾಕೋಕ್ಕೆ. ಸೊ ದೊಡ್ಡ ಪಾತ್ರೆ ತೊಗೊಂಡ್ಬಿಟ್ಟು ಅದಕ್ಕೆ ಹೆಚ್ಚಿರುವಂತಹ ಮಾವಿನಕಾಯಿನ ಸುರಿತಾ ಇದ್ದಾರೆ ನೋಡಿ. ಸೊ ಎಲ್ಲವನ್ನು ಸುರಿದ್ಬಿಟ್ಟು ಈಗ ನೆಕ್ಸ್ಟ್ ಮಾಡೋದೇನಂತಂದ್ರೆ ನಾವು ಒಂದು ಒಗ್ಗರಣೆ ಮಾಡ್ಕೊಂಡ್ವಲ್ಲ, ಮೆಂತೆಕಾಳು ಮತ್ತು ಕಾಳು ಮೆಣಸು ಆಮೇಲೆ ಇಂಗು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ವಲ್ಲ, ಸೊ ಅದನ್ನು ಫಸ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ ನೋಡಿ. ಈ ಒಂದು ಒಗ್ಗರಣೆ ಎಲ್ಲ ಮಾವಿನಕಾಯಿಗೂ ನೀಟಾಗಿ ಹತ್ತಬೇಕು, ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹತ್ತತ್ರ ನೀವು ಎಲ್ಲವನ್ನೂ ಕೂಡ ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ. ಈ ಮಾಡ್ತಿದಾರಲ್ಲ ನಮ್ಮ ಅತ್ತೆಯವರು, ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನೀಟಾಗಿ. ಯಾಕೆಂದರೆ ಪ್ರತಿಯೊಂದು ಕಾಯಿಗೂ ಕೂಡ ಆ ಎಣ್ಣೆ ಮತ್ತು ಒಗ್ಗರಣೆ ಹತ್ಕೋಬೇಕು, ಹಂಗಿದ್ರೆ ಅದು ಟೇಸ್ಟು ಚೆನ್ನಾಗಾಗೋದು ಮತ್ತು ಅದು ನೀರು ಒಡೆಯುತ್ತೆ ಚೆನ್ನಾಗಿ. ಸೊ ಹಂಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ. ಸೊ ಇದಾದ್ಮೇಲೆ ನಾವಿವಾಗ ಉಪ್ಪನ್ನ ಹಾಕ್ತಾ ಇದೀವಿ. ಯಾಕೆಂದ್ರೆ ಉಪ್ಪು ಹಾಕಿದ್ರೇನೆ ಫಸ್ಟ್ ನೀರು ಹೊಡಿಯೋಕ್ಕೆ ಬೇಗ ಫಾಸ್ಟಾಗಿ ಶುರು ಆಗುತ್ತೆ.
ಉಪ್ಪಿನ ಜೊತೆ ಮಾವಿನಕಾಯಿ ಸೇರಿದ ತಕ್ಷಣ ನೀರು ಹೊಡಿಲಿಕ್ಕೆ ಆಟೋಮೆಟಿಕ್ಕಾಗಿ ಶುರುವಾಗುತ್ತೆ. ನಿಮಗೆಲ್ಲ ಗೊತ್ತಿರೋ ಅಂಥ ವಿಷಯ ಅದು. ಸೊ ಹಂಗಾಗಿ ನಾವು ರುಚಿಗೆ ಮತ್ತು ಚೆನ್ನಾಗಿ ಸ್ವಲ್ಪ ಉಪ್ಪು ಜಾಸ್ತಿನೇ ಇರಬೇಕು. ಉಪ್ಪಿನಕಾಯಿ ಅಂದರೆ ಉಪ್ಪು ಜಾಸ್ತಿನೇ ಇರಬೇಕು. ಹಂಗಾಗಿ ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ವಿ. ಪ್ರತಿಯೊಂದು ಉಪ್ಪಿನಕಾಯಿಗೂ ಅಂದರೆ ಮಾವಿನಕಾಯಿಗೂ ಕೂಡ ಅಟ್ಯಾಚ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡಿ. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದೊಂದೇ ಆಗ್ತಾ ಇರೋದು ಈಗ. ಸೊ ಇದ್ರ ಜೊತೆ ಈಗ ಬೆಲ್ಲನ ಹಾಕ್ತಾ ಇದ್ವಿ, ಪುಡಿ ಬೆಲ್ಲ ಹಾಕ್ತಾ ಇದೀವಿ. ಸ್ವಲ್ಪ ಬೆಲ್ಲ ಅಕಸ್ಮಾತ್ ನೀವೇನಾದ್ರೂ ಕಲ್ಲು ಬೆಲ್ಲ ತಂದ್ರಿ ಅಂದರೆ ನೀಟಾಗಿ ಚೆನ್ನಾಗಿ ನುಣ್ಣಗೆ ಕುಟ್ಬಿಟ್ಟು ಹಾಕಬೇಕು. ಇಲ್ಲಾಂದರೆ ಅದು ಫುಲ್ ಕರಗೋದೇ ಇಲ್ಲ, ಹಂಗೆ ಉಂಡೆ ಹಂಗೆ ಇರುತ್ತೆ. ಹಂಗಾಗಿ ಬೆಲ್ಲ ಹಾಕೋದು ಒಳ್ಳೆಯದು ಆರೋಗ್ಯಕ್ಕೆ. ಸಕ್ಕರೆ ಬಳಸೋದು ನಿಮ್ಮಿಷ್ಟ, ಬಟ್ ಬೆಲ್ಲ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಅಂತ ನಾವು ಬೆಲ್ಲನೇ ಬಳಸ್ತಾ ಇದ್ದೀವಿ. ಜೊತೆಗೆ ಸ್ವಲ್ಪ ಅರಿಶಿನನೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಮೇಲೆ ನೆಕ್ಸ್ಟು ಖಾರದ ಪುಡಿನೂ ಅಷ್ಟೇ. ನಮಗೆ ಎಷ್ಟು ಬೇಕೋ ಖಾರ ಅಂತ ನಮಗೆ ಗೊತ್ತಾಗುತ್ತಲ್ವ, ಅಷ್ಟು ನಾವು ಆ ಖಾರದ ಪುಡಿನ ಹಾಕೋತಾ ಇದ್ದೀವಿ. ಜಾಸ್ತಿನೂ ಹಾಕೋತಾ ಇಲ್ಲ, ಹಂಗಂತ ಕಡಿಮೆನೂ ಹಾಕೋತಾ ಇಲ್ಲ. ನಮಗೆ ರುಚಿ ಆಗಬೇಕಲ್ವ, ಎಷ್ಟು ಬೇಕೋ ಅಷ್ಟು ಖಾರನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಇದೆಲ್ಲ ಮಿಕ್ಸ್ ಮಾಡಿ ಮೇಲೆ ನಾವೇನು ಜೀರಿಗೆ ಮೆಂತೆಕಾಳು ಮಿಕ್ಸಿ ಮಾಡಿಟ್ಟಿದ್ವಲ್ಲ, ಡ್ರೈ ರೋಸ್ಟ್ ಮಾಡಿಬಿಟ್ಟು, ಸೊ ಅದನ್ನು ನಾವು ಮತ್ತೆ ಮಿಕ್ಸ್ ಮಾಡಿಬಿಟ್ಟು, ಅಂದರೆ ತುಂಬ ಹಾಕೋದಿಲ್ಲ, ಸ್ವಲ್ಪ ಕಡಿಮೆನೇ ಹಾಕ್ತೀವಿ. ಈ ಮೆಂತೆಕಾಳು ಸ್ವಲ್ಪ ಕಹಿ ಅಂಶ ಜಾಸ್ತಿ, ಹಂಗಾಗಿ ಸ್ವಲ್ಪ ನೋಡಿಕೊಂಡು ಹಾಕಿ ಅಷ್ಟೇ. ಸೊ ಅದನ್ನು ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡಿ. ಹಿಂಗೆ ಕಾಣ್ತಾ ಇದೆ ಉಪ್ಪಿನಕಾಯಿ ಪಳ ಅಂತ ಹೊಳಿತಾ ಇದೆ, ನೀರು ಬಿಡ್ತಾ ಇದೆ, ಕಾಣ್ತಾ ಇರ್ಬೋದು ನಿಮಗೆ. ಶೈನಿಂಗಲ್ಲಿದೆ, ಯಾವಾಗ ತಿಂತೀವೋ ಅಂತ ಅನ್ನಿಸ್ತಾ ಇದೆ. ಈಗ ನಾವು ಆಗಲೇ ಮಾಡಿರುವಂತಹ ಏನು ಮಿಕ್ಸಿ ಮಾಡಿಬಿಟ್ಟು ಚಪ್ಪರಿಸಿ ಇಟ್ಕೊಂಡಿದ್ವಲ್ಲ ಸಾಸಿವೆ ಕಾಳು ಪುಡಿನ, ಸೊ ಆ ಪುಡಿನ ನಮಗೆ ಎಷ್ಟು ಬೇಕು, ನಮ್ಮ ರುಚಿಗೆ ಎಷ್ಟು ಬೇಕು ಅಷ್ಟು ನಾವು ಹಾಕ್ತಾ ಇದ್ದೀವಿ. ಮೇನ್ ಇಂಗ್ರೀಡಿಯೆಂಟ್ ಅಂದ್ರೇ ಸಾಸಿವೆ ಉಪ್ಪಿನಕಾಯಿಗೆ. ಸೊ ಅದು ಮಾವಿನಕಾಯ್ದಾದ್ರೂ ಆಗಿರ್ಬೋದು ಅಥವಾ ನಿಂಬೆ ಹಣ್ಣಿಂದಾದ್ರೂ ಆಗಿರ್ಬೋದು. ಸೊ ಎರಡರದಕ್ಕೂ ಕೂಡ ಈ ಒಂದು ಸಾಸಿವೆ ಪುಡಿ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಫ್ಲೇವರ್ ಬರಬೇಕು ಅಂದರೆ ಉಪ್ಪಿನಕಾಯಿ ಫ್ಲೇವರ್ ಮೇನ್ ಸಾಸಿವೆ ಪುಡಿ ಬೇಕೇ ಬೇಕು. ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡಿ. ಯಾವ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಅದು ಚೆನ್ನಾಗಿ ಎಲ್ಲದಕ್ಕೂ ಹತ್ಕೋಬೇಕು, ಕಂಟಿನ್ಯೂ ಆಗಿ ಆ ಥರ ಮಿಕ್ಸ್ ಮಾಡಬೇಕು. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು, ಸಖತ್ತಾಗಿತ್ತು. ಅದಿನ್ನು ಇವತ್ತಿಗಿಂತ ನಾಳೆ ಮತ್ತು ನಾಡಿದ್ದಕ್ಕೆ ಇನ್ನೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಸಖತ್ತಾಗಿತ್ತು ಮಾತ್ರ ಟೇಸ್ಟು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಮನೇಲಿ, ಚೆನ್ನಾಗಿತ್ತು. ಇನ್ನು ಸ್ವಲ್ಪ ಎಲ್ಲ ಹೊಂದ್ಕೊಂಬಿಟ್ರೆ ಸೊ ಎಲ್ಲ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದಾರೆ. ಸೊ ಯಾಕೆಂದರೆ ಈಗ ಡಬ್ಬಿಗೆ ತುಂಬ್ತಾರೆ, ಈಗ 1 ವರ್ಷ ಇಡೋದಲ್ವ ಇದು. ಸೊ ಹಂಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಡಬ್ಬಿಗೆ ಹಾಕೋಕ್ಕೆ ರೆಡಿ ಮಾಡ್ತಿದ್ದಾರೆ. ಈಗ ನೋಡಿ ಡಬ್ಬಿಗೂ ಕೂಡ ಹಾಕ್ತಾರೆ. ಸೊ ಈ ಡಬ್ಬಿ ನೀಟಾಗಿ ತೊಳೆದ್ಬಿಟ್ಟು ಒರೆಸಿ, ಸೊ ಬಿಸಿಲಲ್ಲಿಟ್ಟು ನೀಟಾಗಿ ಒಣಗಿದ್ಮೇಲೆ ಇದರಲ್ಲಿ ಒಂದು ಸ್ವಲ್ಪನೂ ನೀರಿನ ಅಂಶ ಇರಬಾರ್ದು, ಆ ಥರ ಒಣಗಿಸಿದೀವಿ. ಸೊ ಈಗ ಅಡಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದಾರೆ, ಅಂದರೆ ಕೆಡಲ್ಲ ಅನ್ನೋ ಒಂದು ಕಾರಣಕ್ಕಾಗಿ. ಸೊ ಕೆಳಗಡೆ ಒಂದಿಷ್ಟು ಉಪ್ಪು ಹಾಕ್ಬಿಟ್ಟು ಈಗ ಉಪ್ಪಿನಕಾಯಿನ ತುಂಬ್ತಾರೆ ಇದರಲ್ಲಿ. ನೋಡಿದ್ರಲ್ಲ ಸ್ನೇಹಿತರೆ, ಇದು ಉಪ್ಪಿನಕಾಯಿ ಹಾಕುವ ವಿಧಾನ ಆಗಿತ್ತು. ಸೊ 1 ವರ್ಷದ ತನಕ ಕೆಡಬಾರ್ದು ಅಂದರೆ ಈ ಥರ ಒಂದು ಕೆಲವೊಂದು ಟಿಪ್ಸ್ ಹೇಳಿದ್ರಲ್ಲ ನಮ್ಮ ಅತ್ತೆಯವರು, ಆ ಥರ ಫಾಲೋ ಮಾಡಿ ಉಪ್ಪಿನಕಾಯಿನ ಕಾಪಾಡ್ಕೊಳ್ಳಿ. ಸೊ ಇದೇ ಥರ ಮುಂದೆ ಒಂದು ವಿಡಿಯೋಗಳನ್ನ ಬೇಕು ಅಂತ ಅಂದರೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದೆ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.